ಯುಗಾದಿ ಹೊಸ ವರ್ಷದ ಹಬ್ಬವಾಗಿದೆ. ಇದು ದಕ್ಷಿಣ ಭಾರತದ ಪ್ರಮುಖ ಹಬ್ಬಗಳಲ್ಲಿ ಒಂದು. ಈ ಹಬ್ಬ ಹೊಸ ಆರಂಭ, ಸಂತೋಷ, ಸಮೃದ್ಧಿ ಮತ್ತು ಭರವಸೆಯ ಸಂಕೇತವಾಗಿದೆ. ಹಳೆಯದನ್ನ ನೆನೆಸಿ ಹೊಸತನನ್ನ ಸ್ವಾಗತಿಸುವ ದಿನವೇ ಯುಗಾದಿ. ಯುಗಾದಿ ಎಂಬ ಪದವು ಸಂಸ್ಕೃತದ ಯುಗ ಮತ್ತು ಆದಿ ಎಂಬ ಎರಡು ಪದಗಳಿಂದ ಬಂದಿದೆ. ಯುಗ ಎಂದರೆ ಕಾಲ ಅಥವಾ ಯುಗ, ಆದಿ ಎಂದರೆ ಆರಂಭ, ಅಂದರೆ ಯುಗಾದಿ ಎಂದರೆ ಹೊಸ ಕಾಲದ ಆರಂಭ. ಹಿಂದೂ ಪಂಚಾಂಗದ ಪ್ರಕಾರ ಚೈತ್ರ ಮಾಸದ ಮೊದಲ ದಿನ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಇದೇ ಸಮಯದಲ್ಲಿ ವಸಂತ ಋತುವು ಕೂಡ ಆರಂಭವಾಗುತ್ತದೆ. ಅದರಿಂದ ಯುಗಾದಿ ಪ್ರಕೃತಿ ಮತ್ತು ಜೀವನ ಎರಡರಲ್ಲೂ ಕೂಡ ಹೊಸತನವನ್ನ ತರುತ್ತದೆ. ಹಿಂದೂ ಪಂಚಾಂಗದ ಪ್ರಕಾರ ಈ ದಿನ ಚೈತ್ರ ಮಾಸದ ಶುಕ್ಲ ಪಾಡ್ಯಮಿವಾಗಿರುತ್ತದೆ. ಈ ದಿನವನ್ನ ಹೊಸ ವರ್ಷದ ಮೊದಲ ದಿನವೆಂದು ಗೌರವದಿಂದ ಆಚರಿಸುತ್ತೇವೆ. ಹೊಸ ವರ್ಷವು ನಿಮ್ಮ ಜೀವನದ ಎಷ್ಟೇ ಕಷ್ಟಗಳನ್ನ ದೂರ ಮಾಡಲಿ, ಸವಾಲುಗಳು ಹಾಗೂ ಕಷ್ಟಗಳನ್ನ ಮೆಟ್ಟಿ ನಿಲ್ಲುವ ಧೈರ್ಯ ನಿಮಗೆ ಸಿಗಲಿ. ಬೇವು ಬೆಲ್ಲವನ್ನ ಸವಿದು ಸಿಹಿ ಮಾತನಾಡಿ ಈ ಯುಗಾದಿಯು ನಮ್ಮೆಲ್ಲರ ಜೀವನದಲ್ಲಿ ಸುಖ, ಶಾಂತಿ ಹಾಗೂ ಸಮೃದ್ಧಿಯನ್ನ ಹೊತ್ತು ತರಲಿ. ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ನವಲಗುಂದ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಚಕ್ಕಡಿ ರಸ್ತೆ ಹರಿಕಾರರು, ರೈತ ಹೋರಾಟಗಾರರು, ಶಾಸಕ ಎನ್ಎಚ್ ಕೋನರೆಡ್ಡಿ. ನಾಡಿನ ಜನತೆಗೆ ಹಾಗೂ ನನ್ನ ವಿಧಾನಸಭಾ ಕ್ಷೇತ್ರದ ನವಲಗುಂದ, ಅನ್ನಿಗಿರಿ ಮತ್ತು ಹುಬ್ಬಳ್ಳಿ ತಾಲೂಕಿನ ಸರ್ವ ಹಿರಿಯರಿಗೆ, ಯುವಕರಿಗೆ, ಸ್ನೇಹಿತರಿಗೆ ಹೊಸ ವರ್ಷ ಅಂತ ಕರಿತೀವಿ. ಅವಾಗಂದ್ರೆ ಯುಗಾದಿ. ಈ ಯುಗಾದಿ ಹಬ್ಬದ ಶುಭಾಶಯಗಳನ್ನ ತಮಗೆಲ್ಲರಿಗೂ ತಿಳಿಸಲಿಕ್ಕೆ ಬಯಸ್ತೇನೆ. ನಾವು ಯಾವಾಗಲೂ ಹಿಂದೂ ಪಂಚಾಂಗದ ಪ್ರಕಾರ ಹೊಸ ವರ್ಷ ಡಿಸೆಂಬರ್ 31 ಮುಗಿದು ಈ ಪ್ರಾರಂಭ ಆಗುತ್ತೆ. ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಡಿಸೆಂಬರ್ 31 ಲೆಕ್ಕಕ್ಕೆ ತಗೊಳ್ಳಲ್ಲ. ನಾವು ಯುಗಾದಿಯನ್ನ ಹೊಸ ವರ್ಷ ಅಂತ ಹೇಳ್ತೀವಿ. ಈ ವರ್ಷದ ಯುಗಾದಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಆ ದೇವರು ನಮ್ಗೆ ವಿಶೇಷವಾದಂತಹ ಆಶೀರ್ವಾದವನ್ನು ಮಾಡಿ ಕರ್ನಾಟಕವನ್ನ ಬೆಳಗ್ತಕ್ಕಂತ ವ್ಯವಸ್ಥೆಗೆ ಆ ಹೊಸ ವರ್ಷ ನಮ್ಗೆ ಕಾಲಿಲ್ಲ ಅಂತ ಹೇಳಿ ನಮ್ಗೆಲ್ಲರಿಗೂ ಶುಭಾಶಯನ ಕೋರ್ತಾರೆ.